ಓಹೋ, ಬರ್ಲಿ ಬರ್ಲಿ ಬರ್ಲಿ. ಅವಲಕ್ಕಿ, ಅದು ಕೂಡ ನಾನ್ ವೆಜ್ ಕ್ಯಾಟಗರಿಯಲ್ಲಿ. ಏನು ಮೇಡಮ್ ಇದು ಹೆಸರು? ಅವಲಕ್ಕಿ ಚಿಕನ್ ಬಿರಿಯಾನಿ. ಹಾ, ಫೈನಲಿ ಅವಲಕ್ಕಿಯ ಚಿಕನ್ ಬಿರಿಯಾನಿ. ಚಿಕನ್ ಇದೆ, ಅವಲಕ್ಕಿಯಲ್ಲಿ ಅಕ್ಕಿ ಬದಲಿಗೆ ಅವಲಕ್ಕಿ ಇದೆ. ಸೂಪರ್. ರಿಯಲಿ ಯಾರು ಹೇಳಲಿಕ್ಕಿಲ್ಲ ಇದು ಅವಲಕ್ಕಿಯಲ್ಲಿ ಮಾಡಿರೋಂಥದ್ದು. ಬೈ ನೋಡ್ಲಿಕ್ಕೆ ಆ ಥರ ಇದೆ. ಸೊ ಇದು ನಾನೇ ಕೊಟ್ಟು ಬರ್ತೇನೆ, ಅಲ್ಲಾದ್ರೆ ಕೊಡ್ಲಿಕ್ಕೆ ಬೇಡ ನನಗೆ. ಬಟ್ ಏನು ಮಾಡೋದು, ಕೊಡ್ಬೇಕಲ್ವಾ, ಪಾಯಿಂಟ್ ಸಿಗ್ಬೇಕು. ಎಸ್, ಓಕೆ. ಸೊ ಇದು ನಾನು ವೆಯ್ಟ್ ಮಾಡ್ತಾ ಇದ್ದಂಥದ್ದು. ಸೊ ಕಷ್ಟದಲ್ಲಿ ಕೊಡ್ತಾ ಇದ್ದೀನಿ. ಆಮೇಲೆ ರಿಟರ್ನ್ ಹಾಗೇನೆ ಬಂದ್ರೆ ಆಯ್ತು. ಓಕೆ, ಎಸ್. ಬದಲಿಗೆ ಪೂರ ಸರ್ವ್ ಮಂತಿನ ಪ್ರೆಸೆಂಟೇಷನ್ ಬರೀ. ಓಕೆ. ಇನ್ನೊಂದು ಅದ್ಭುತ ಅಂತ ಹೇಳಬೇಕು ಅಂತ ಹೇಳಿದ್ರೆ ಬಿರಿಯಾನಿ ಇಷ್ಟು ಬೇಗ ಆಯ್ತಲ್ಲ ಅಂತ ಇನ್ನು ಆಶ್ಚರ್ಯ. ಅವರು ಬಿರಿಯಾನಿ ಅಂತ ಹೇಳಿದಾಗ ಇದು ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ ಅಂತೇಳಿ ತುಂಬ ಜಟ್ಪಟ್ 20 ಮಿನಿಟ್ಸಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಅದು ಅದ್ಭುತವೇ ಅಲ್ವಾ? ಖಂಡಿತ ಅವಲಕ್ಕಿಯಲ್ಲಿ ಆದಂತಹ ಒಂದು ಅದ್ಭುತ ಇದು. ಚಿಕನ್ ಕೂಡ ಪರ್ಫೆಕ್ಟ್ಲಿ ಬಂದಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್, ಬಿರಿಯಾನಿ ಅಂತೂ ಏಕ್ದಮ್ ಸೂಪರ್. ಯಾವುದೇ ಹೈದರಾಬಾದಿ, ಪಂಜಾಬಿ, ಇನ್ನು ಎಲ್ಲೆಲ್ಲಿದ್ದು ಬಿರಿಯಾನಿಗಿಂತ ಅವಲಕ್ಕಿ ಬಿರಿಯಾನಿ ಅಂತೂ ಸಖತ್ತಾಗಿದೆ. ಆ್ಯಂಡ್ ಮತ್ತೆ ವೆರೈಟಿ ಆದಂಥ ಅವಲಕ್ಕಿಯ ಈ ಖಾದ್ಯಗಳು ಸೂಪರ್. ಏನಿದೆ ಜಡ್ಜಸ್ಗಳ ಮುಂದೆ ಪ್ರಸ್ತುತಪಡಿಸುತ್ತೆ. ಎಸ್ ಮೇಡಮ್, ಪ್ಲೀಸ್, ಆಲ್ ದ ವೆರಿ ಬೆಸ್ಟ್. ಸೊ ಎಲ್ಲ ಪೋಹ ಅಂತ ಕೊಟ್ಟಿದ್ದೀರಾ. ವೆರಿ ನೈಸ್. ನಾರ್ತ್ ಇಂಡಿಯನ್ ಡಿಶ್. ಸೊ ನಮಗೆಲ್ಲ ಉತ್ತರ ಭಾರತಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಟೇಸ್ಟ್ನ ಮುಖಾಂತರ. ಖಾರ ಆಗಿದೆ ಅಂತ ಅನಿಸ್ತಾ ಇದೆಯಾ? ತುಂಬ ಚೆನ್ನಾಗಿದೆ. ಎಸ್ ಮೇಡಮ್, ನಿಮ್ಮಿಂದಲೇ ಶುರು ಮಾಡುವ, ಹೇಳಿ. ಆಲ್ರೆಡಿ ಟೇಸ್ಟ್ ಮಾಡಿದ್ದು ಎರಡೇ ಮಾಡಿದ್ದು. ಬಟ್ ಈ ಅದು ಪೋಹ ಟಿಕ್ಕಾ ಹೌದು, ತುಂಬ ಚೆನ್ನಾಗಿ ಬಂದಿದೆ. ಪೋಹ ವೆಜ್ ದಮ್ ಬಿರಿಯಾನಿ, ಮಶ್ರೂಮ್ ದಮ್ ಬಿರಿಯಾನಿ. ಅದೇ ರೀತಿಯಲ್ಲಿ ಈ ದಮ್ ಬಿರಿಯಾನಿ ಎಲ್ಲ ಉದುರಾಗಿ ಬಂದಿದೆ. ಅಕ್ಕಿಯಲ್ಲಿ ಮಾಡಿದ ರೀತಿಯಲ್ಲಿ ಬಂದಿದೆ. ಹಾಗೆ ಇದು ಕೂಡ ಒಂದು ಹೊಸ ಕಾನ್ಸೆಪ್ಟ್. ಯಾವುದು ಡೆಸರ್ಟ್, ಸಾರಿ, ನಮ್ಮ ಸ್ಟಾರ್ಟರ್ ಅವಲಕ್ಕಿಯನ್ನು ಉಂಡೆ ಮಾಡಿ ಅದನ್ನು ಹುರಿದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆಯದಾಗಿದೆ. ಎಲ್ಲ ಐಟಮ್ಗಳು ಕೂಡ ಒಂದರಿಂದ ಒಂದು ವೆರೈಟಿ ಆಗಿದೆ. ಓಕೆ. ಹಾಗಿರುವಾಗ ನೋಡುವ ಯಾರಿಗೆ ಸಿಗುತ್ತೆ ಸೆಕೆಂಡ್ ಪ್ಲೇಸ್. ಹಾಗಂತ ಹೇಳಿದ್ರೆ ಅವರು ಪ್ರಥಮ ಸ್ಥಾನಕ್ಕೆ ಸ್ವಲ್ಪ ಒಂದು ಹೆಜ್ಜೆ ಕಡಿಮೆ ಇದ್ರು ಅಂತ ಹೇಳಿ ಅಷ್ಟೇ. ಖಂಡಿತ ಸ್ವಲ್ಪ ಮಾರ್ಕ್ಸಿಂದ ಮಾತ್ರ ಹಿಂದೆ ಇದ್ರು. ಯಾರು ಅಂತ ಹೇಳಿದ್ರೆ ಸುಷ್ಮಾ ಚಂದ್ರ ಅವರು. ವಾವ್, ಕಂಗ್ರಾಚುಲೇಷನ್ಸ್ ಸುಷ್ಮಾ ಚಂದ್ರ ಅವರು, ಬನ್ನಿ. ಎನಿವೇ, ಕಂಗ್ರಾಚುಲೇಷನ್ಸ್. ಸುಧಾಕರ್ ಶೆಟ್ಟಿ ಇವರು ಹಸ್ತಾಂತರಿಸಬೇಕು. 25,000 ನಗದು ಬಹುಮಾನ ಸಿಗ್ತಾ ಇದೆ. ಕಂಗ್ರಾಚುಲೇಷನ್ಸ್, ಕಮಾನ್, ಕಂಗ್ರಾಚುಲೇಷನ್ಸ್. ಒಂದು ಜೋರಾದ ಚಪ್ಪಾಳೆ ಕೊಡುವ. ಕಂಗ್ರಾಚುಲೇಷನ್ಸ್ ಅವರಿಗೆ. ಸೊ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್ ಇವರ ಕಡೆಯಿಂದ ಸೊ ಮಿಕ್ಸರ್ ಗ್ರೈಂಡರ್, ಸೊ ಶಾನ್ದಾರ್ ಒಂದು ಮಿಕ್ಸಿ ಸಿಗ್ತಾ ಇದೆ, ಮಿಕ್ಸರ್ ಗ್ರೈಂಡರ್. ಕಂಗ್ರಾಚುಲೇಷನ್ಸ್ ಮೇಡಮ್, ಜೋರಾದ ಚಪ್ಪಾಳೆ ಕೊಡುವ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಆಯಿಲ್ ಸಿಗ್ತಾ ಇದೆ. ಜೊತೆಗೆ ಸದ್ಗುರು ಗ್ರಾಮ್ ಫ್ಲೋರ್ ಸೋಪ್ ಆ್ಯಂಡ್ ವಿದ್ಯಾ ಕಾಫಿ ಅವರ ಕಡೆಯಿಂದಲೂ ಹ್ಯಾಂಪರ್ ಸಿಗ್ತಾ ಇದೆ. ಕಂಗ್ರಾಚುಲೇಷನ್ಸ್. ಎಸ್ ಸುಷ್ಮಾ ಅವರೇ, ಕಂಗ್ರಾಚುಲೇಷನ್, ಸೆಕೆಂಡ್ ಪ್ಲೇಸ್ ಸಿಕ್ಕಿದೆ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಜಡ್ಜಸ್, ಸಂತೋಷ್ ರೈಸ್ ಮಿಲ್ಕ್ನವರಿಗೆ ಸರ್, ಮತ್ತೆ ಎಲ್ಲರಿಗೂ ಸರ್. ಎಲ್ಲರೂ ಒಳ್ಳೆ ಮಾಡಿದ್ದಾರೆ. ನಾನು ತುಂಬಾ ಖುಷಿ ಆಗ್ತಿದೆ. ಏನು ಮಾತಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಲ್ವಾ? ಸೊ ಅವಲಕ್ಕಿ ಅದ್ಭುತದಲ್ಲಿ ಅದ್ಭುತ ಮಾಡಿದಂತಹ ದ್ವಿತೀಯ ಸ್ಥಾನ ಸಿಕ್ಕಿದೆ ತಮಗೆ. ಸೊ ಎನಿವೇ, ಕಂಗ್ರಾಚುಲೇಷನ್ಸ್ ಮೇಡಮ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್.